ಮೈನ್ ಇವೆಂಟಲ್ಲಿ ಏನೋ ಒಂದು ಟ್ವಿಸ್ಟ್ ಇರುತ್ತೆ. ಮೈನ್ ಇವೆಂಟ್ ಮ್ಯಾಚ್ನೇ ಸಪ್ರೇಟ್ ಆಗಿ ವಿಡಿಯೋ ಮಾಡೋಣ ಹಾಗೆ ಹೀಗೆ ಏನೋ ಅನ್ಕೊಂಡಿದ್ದೆ. ಬಟ್ ಈ ಬುಲ್ಶಿಟ್ನ ನೋಡೋದಕ್ಕೆ ನಾವು 4:15 ಗೆದ್ದಿದ್ದು. ಇದನ್ನೆಲ್ಲ ನೋಡೋದಕ್ಕೆ ನಾವು ನೆಟ್ ಖರ್ಚು ಮಾಡ್ಕೊಂಡು ಮೊಬೈಲಲ್ಲೆಲ್ಲ ನೋಡಿದ್ದು. ಯಪ್ಪ, ನನಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ. ಏನೇ ಆಗಲಿ ಗೈಸ್, ಫೈನಲಿ ಒಂದು ಬೋರಿಂಗ್ ರೆಸಲ್ ಪಲೂಸಾ ಶೋ ಮುಗ್ದಿದೆ. ಬೋರಿಂಗ್ ಆಗಿ ಇರಲಿಲ್ಲ ನಿಜವಾಗ್ಲೂ. ನಾವು ಮ್ಯಾಚಸ್ಗಳನ್ನ ನೋಡಿದ್ರೆ ಅಷ್ಟು ಅದ್ಭುತವಾದ ಮ್ಯಾಚಸ್ಗಳು ನೋಡೋದಕ್ಕೆ ಸಿಕ್ತು. ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ಸು ಎಲ್ಲೋ ಇತ್ತು. ಆ ಎಕ್ಸ್ಪೆಕ್ಟೇಷನ್ಸ್ನ ಚೂರು ಕೂಡ ರೀಚ್ ಆಗಿಲ್ಲ ಇವತ್ತಿನ ಶೋ. ಏನೇನಾಯಿತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆಫ್ಕೋರ್ಸ್ ಶೋನೇ ಇಂಟ್ರೆಸ್ಟಿಂಗ್ ಆಗಿಲ್ಲ. ಏನೇ ಆಗಲಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಟ್ರಿಪಲ್ ಎಚ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಟ್ರಿಪಲ್ ಎಚ್ ಅವರು ಬಂದು ರೆಸಲ್ ಪಲೂಸಾ ಶೋಗೆ ಎಲ್ಲರಿಗೂ ಕೂಡ ವೆಲ್ಕಮ್ ಮಾಡಿ ESPN ಗೆ ಹೋಗ್ತಾ ಇದೆ. ಅಂಡ್ ಇದು ನೆಕ್ಸ್ಟ್ ಮೈಲಿಗಲ್ಲು, ಇದೇ ಎಂಡ್ ಆಫ್ ದ ಲೈನ್ ಅಂತ ಹೇಳಿ ಶೋನ ಅಫಿಷಿಯಲ್ ಆಗಿ ಪ್ರಾರಂಭ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಶೋನ ಓಪನಿಂಗ್ ಅಲ್ಲೇನೆ ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ವಿಶೇಷ ಏನಪ್ಪಾ ಅಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಪಾಲ್ ಹೆಮನ್ ಅವರು ಬಂದಿರ್ತಾರೆ. ಸೊ ಪಾಲ್ ಹೆಮನ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಸ್ಟೋರಿನ WWE ಅವರು ಕುಕ್ ಮಾಡ್ತಾ ಇದೆ. ಅದೊಂದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ನು ಈ ಒಂದು ಮ್ಯಾಚ್ ಅಲ್ಲಿ ಏನೇನಾಯಿತು ಅಂತ ಕಂಪ್ಲೀಟ್ ಆಗಿ ಸಪರೇಟ್ ವಿಡಿಯೋನ ಮಾಡಿದ್ದೀನಿ. ಹೋಗಿ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ನೋಡಿ. ಲೈಟ್ ಆಗಿ ಹೇಳ್ಬೇಕು ಅಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಪ್ಯೂರ್ ಡಾಮಿನೆಂಟ್ ನ ಮಾಡಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಜಾನ್ ಸಿನಾ ಅವರ ಮೇಲೆ ವಿಕ್ಟರಿನ ಗಳಿಸ್ಕೊಟ್ಟಿದ್ದಾರೆ. ಕಂಟಿನ್ಯೂಸ್ ಆಗಿ 4 FI ನ ಕನೆಕ್ಟ್ ಮಾಡಿ ಪಿನ್ ಮಾಡ್ತಾರೆ. ಅಷ್ಟೇ ಅಲ್ಲ, ಹೋಗ್ಬೇಕಾದ್ರೂ ಕೂಡ ರೆಫ್ರಿ ಹಾಗೆ ಜಾನ್ ಸಿನಾ ಇಬ್ಬರಿಗೂ ಕೂಡ ಒಂದೊಂದು FIs ಗಳನ್ನ ಕನೆಕ್ಟ್ ಮಾಡಿದ್ದಾರೆ. ಏನೇ ಆಗಲಿ, ನಾನು ಕೌಬಾಯ್ ಎಲ್ಲ ಬದಲಿಗೆ ಬೀಸ್ಟ್ ಬ್ರಾಕ್ ಲೆಸ್ನರ್ ಅಂತ ಇವತ್ತಿನ ರೆಸಲ್ ಪಲೂಸಾ ಶೋ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಎಲ್ಲರಿಗೂ ಕೂಡ ಒಂದು ವಾರ್ನಿಂಗ್ ನ ಕೊಟ್ಟಿದ್ದಾರೆ. ಅದೇ ರೀತಿ ಒಂದು ಸ್ಟೇಟ್ಮೆಂಟ್ ನ ಕೂಡ ತಲುಪಿಸಿದ್ದಾರೆ. ಇದಾದ್ಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಊಸೋಸ್ ವರ್ಸಸ್ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ನಡುವೆ. ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಸ್ಪೆಷಲ್ ಗೆಸ್ಟ್ ರೆಫ್ರಿ ಆಗಿ ನಮಗೆ ಎಲಿನೈಟ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ರೆಸಲ್ ಪಲೂಜಾ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ಇವರ ನಡುವೆ ಒಂದು ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ. ಆಗ ಆಡಮ್ ಪಿಯರ್ಸ್ ಅವರು ಬಂದು ಆ ಒಂದು ಮ್ಯಾಚ್ ಅಲ್ಲಿ ಸ್ಪೆಷಲ್ ಗೆಸ್ಟ್ ರೆಫ್ರಿ ಬೇಕು ಅಂತ ಮಾತಾಡಬೇಕಾದ್ರೆ ಹಿಂದೆಯಿಂದ ನಮ್ಮ ಎಲಿನೈಟ್ ಅವರು ಬಂದು ಹಾಗಾದ್ರೆ ನಾನು ರೆಫ್ರಿ ಆಗ್ತೀನಿ ಅಂತ ಒಪ್ಕೋತಾರೆ. ಸೊ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿತ್ತು ಮ್ಯಾಚ್. ಎಲಿನೈಟ್ ಹಾಗೆ ಜೇ ಊಸೋ ಅವರ ನಡುವೆನೆ ಕೆಲವೊಂದಷ್ಟು ಸಮಸ್ಯೆಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಸ್ಟಾರ್ಟಿಂಗ್ ನಮ್ಮ ಜಿಮ್ಮಿ ಊಸೋ ಅವರನ್ನ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಾರೆ. ಅದಾದ್ಮೇಲೆ ನಮ್ಮ ಜೇ ಊಸೋ ಅವರಿಗೆ ಟ್ಯಾಗ್ ಇನ್ ಸಿಗುತ್ತೆ. ಅಂಡ್ ಆಗ ನಮ್ಮ ಜೇ ಊಸೋ ಅವರು ಕೂಡ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಎಲಿನೈಟ್ ಅವ್ರನ್ನ ರೆಫ್ರಿ ಆಗಿ ನೋಡಿ ಕೂಡ ನನಗೆ ಇಷ್ಟ ಆಯ್ತು. ಬಟ್ ಎಂಡಿಂಗ್ ಅಲ್ಲಿ ಈ ಒಂದು ಮ್ಯಾಚ್ ಕಂಪ್ಲೀಟ್ ಆಗಿ ಹಾಳಾಯ್ತು ಅಂತಾನೆ ಹೇಳ್ಬಹುದು. ಎಂಡಿಂಗ್ ಅಲ್ಲಿ ನಮ್ಮ ಜೇ ಊಸೋ ಅವರು ಬ್ರಾನ್ ಬ್ರೇಕರ್ ಅವರಿಗೆ ಸ್ಟೀಲ್ ಚೇರ್ ಅಲ್ಲಿ ಹೊಡಿತಾ ಇರ್ತಾರೆ. ಬಟ್ ಅವರು ಹೊಡೆದಾಗ ಆ ಒಂದು ಚೇರು ರಿಬಂಡ್ ಆಗಿ ಜೇ ಊಸೋ ಅವರ ತಲೆಗೇನೆ ಬಿದ್ದ್ಬಿಡುತ್ತೆ. ಅಂಡ್ ಅಲ್ಲಿ ಅವರು ಬಸ್ಟೆಡ್ ಓಪನ್ ಆಗ್ತಾರೆ. ಅಂಡ್ ಅಲ್ಲಿ ಎಲಿನೈಟ್ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಜೇ ಊಸೋ ಅವರು ಇನ್ನ ಈ ಒಂದು ಮ್ಯಾಚ್ ನ ಕಂಟಿನ್ಯೂ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಅಂಡ್ ಅವರು ಕ್ಲಿಯರ್ ಆಗಿ ಹೋಗಿ ಬ್ರಾನ್ ಬ್ರೇಕರ್ ಅವರಿಗೆ ಹೇಳ್ತಾರೆ, ಈಗ ಜೇ ಊಸೋ ಬರ್ತಾರೆ, ಸ್ಪಿಯರ್ ಹಾಕಿ ಮುಗಿಸ್ಬಿಡು ಅಂತ. ಅಂಡ್ ಅದೇ ರೀತಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಕೂಡ ಜೇ ಊಸೋಗೆ ಸ್ಪಿಯರ್ ಹಾಕ್ತಾರೆ. ಅಷ್ಟೇ ಅಲ್ಲ, ಡಬಲ್ ಸ್ಪಿಯರ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಒಂದು ಟೇಬಲ್ ನ ಸೆಟ್ ಮಾಡಿರ್ತಾರೆ. ಅಲ್ಲಿ ನಮ್ಮ ಜೇ ಊಸೋ ಹಾಗೆ ಜಿಮ್ಮಿ ಊಸೋ ಇಬ್ಬರಿಗೂ ಕೂಡ ಡಬಲ್ ಸ್ಪಿಯರ್ ನ ಹಾಕಿ ಬ್ರಾನ್ಸನ್ ರೀಡ್ ಅವರ ಕೈಯಲ್ಲಿ ಜೇ ಊಸೋ ಅವರ ಮೇಲೆ ಒಂದು ಸುನಾಮಿನ ಹಾಕಿಸಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ವಿನ್ ಆಗಿದ್ದಾರೆ. ಎಂಡಿಂಗ್ ಅಲ್ಲಿ ಈ ಒಂದು ಮ್ಯಾಚ್ ಹಾಳಾಯ್ತು ಆ ಒಂದು ಚೇರ್ ಸ್ಪಾಟ್ ಇಂದ. ಏನೇ ಆಗಲಿ, ಜೇ ಊಸೋ ಅವರು ಫಸ್ಟ್ ಓಪನ್ ಕೂಡ ಆಗ್ತಾರೆ ಈ ಒಂದು ಮ್ಯಾಚ್ ಅಲ್ಲಿ. ಆದ್ರೂ ಕೂಡ ಈ ಒಂದು ಮ್ಯಾಚ್ ಚೆನ್ನಾಗಿತ್ತು. ಇದಾದ್ಮೇಲೆ ನಮಗೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಯುಸ್ಕಾಯಾ ಹಾಗೆ ಸ್ಟೆಫನಿ ವೆಕರ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕೂಡ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ನಮ್ಮ ಯುಸ್ಕಾಯಾ ಹಾಗೆ ಸ್ಟೆಫನಿ ವೆಕರ್ ಅವರ ಪರ್ಫಾರ್ಮೆನ್ಸ್ ಗಳು ಕೂಡ ಚೆನ್ನಾಗಿತ್ತು. ನಿಜವಾಗ್ಲೂ ಮ್ಯಾಚಸ್ ಗಳನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಶೋನ ಎಂಡಿಂಗ್ ನೋಡಿ ನನಗೇನೆ ಬೋರ್ ಆಯ್ತು. ಅದಕ್ಕೆ ನಾನು ಅಷ್ಟೊಂದೇನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಂಟ್ರೆಸ್ಟೇ ಬರ್ತಾ ಇಲ್ಲ. ಎಷ್ಟು ಅದ್ಭುತವಾದ ಮ್ಯಾಚಸ್ ಗಳು ಕೂಡ ನೋಡೋದಕ್ಕೆ ಸಿಕ್ಕಿದ್ರು ಕೂಡ ಆ ಎಲ್ಲ ಖುಷಿನೂ ಕೂಡ ಆ ಒಂದು ಮೈನ್ ಇವೆಂಟ್ ಹಾಳು ಮಾಡ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಸ್ಟೆಫನಿ ವೆಕರ್ ಅವರು ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಯುಸ್ಕಾಯಾ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಹೊಸ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ. ಅಂಡ್ ನಿಜವಾಗೂ ಕಂಗ್ರಾಚುಲೇಷನ್ಸ್ ತಿಳಿಸಬೇಕು ನಮ್ಮ ಸ್ಟೆಫನಿ ವೆಕರ್ ಅವರಿಗೆ. ಅಷ್ಟೇ ಅಲ್ಲ, ಯುಸ್ಕಾಯಾ ಅವರು ಸ್ಟೆಫನಿ ವೆಕರ್ ಅವರಿಗೆ ರೆಸ್ಪೆಕ್ಟ್ ನು ಕೂಡ ಕೊಡ್ತಾರೆ. ಇದಾದ್ಮೇಲೆ ನಮಗೆ ಮಿಕ್ಸ್ಡ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಸೆತ್ ರೋಲೆನ್ಸ್ ಅಂಡ್ ಬೆಕಿ ಲಿಂಚ್ ವರ್ಸಸ್ ಏಜೆಲಿ ಹಾಗೆ CM ಪಂಕ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ನ ಪ್ರಾರಂಭದಲ್ಲೇ ನಮ್ಮ ಬೆಕಿ ಲಿಂಚ್ ಹಾಗೆ ಸೆತ್ ರೋಲೆನ್ಸ್ ಅವರ ಟ್ರಿಕ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಬೆಕಿ ಲಿಂಚ್ ಅವರು ಟ್ಯಾಗ್ ಇನ್ ಮಾಡೋದು, ಟ್ಯಾಗ್ ಔಟ್ ಮಾಡೋದು ಅದೇ ರೀತಿ ಮಾಡ್ತಾ ಇರ್ತಾರೆ. ಅಂಡ್ CM ಪಂಕ್ ಅವ್ರನ್ನ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡ್ತಾ ಇರ್ತಾರೆ. ಬೆಕಿ ಲಿಂಚ್ ಹಾಗೆ ಸೆತ್ ರೋಲೆನ್ಸ್ ಇಬ್ರು ಕೂಡ ಸೇರ್ಕೊಂಡು. ಬೆಕಿ ಲಿಂಚ್ ಅವರ ಆಸೆ ಏನಪ್ಪಾ ಅಂದ್ರೆ CM ಪಂಕ್ ಹೋಗಿ ಏಜೆಲಿ ಅವರಿಗೆ ಟ್ಯಾಗ್ ನ ಕೊಡಬಾರ್ದು ಅಂತ ಚೀಪ್ ಶಾಟ್ ಗಳನ್ನು ಕೂಡ ನಮ್ಮ ಬೆಕಿ ಲಿಂಚ್ ಅವರು ಸೆತ್ ರೋಲೆನ್ಸ್ ಅವರ ಜೊತೆ ಸೇರ್ಕೊಂಡು CM ಪಂಕ್ ಅವರ ಮೇಲೆ ಮಾಡ್ತಾ ಇರ್ತಾರೆ. ಅಂಡ್ ಅದೇ ರೀತಿ ನಮ್ಮ ಏಜೆಲಿ ಅವರು ಕೂಡ ಸೆತ್ ರೋಲೆನ್ಸ್ ಅವರ ಮೇಲೆ ಅಟ್ಯಾಕ್
ಅಟ್ಯಾಕ್ ಗಳನ್ನ ಮಾಡ್ತಾ ಇರ್ತಾರೆ. ಒಂದು ಮೂಮೆಂಟ್ ಅಲ್ಲಿ ನಮ್ಮ ಎಜಿಲಿ ಅವರಿಗೆ ಟ್ಯಾಗಿಂಗ್ ಕೂಡ ಸಿಗುತ್ತೆ ಅಂಡ್ ಅಲ್ಲಿಂದ ಮ್ಯಾಚ್ ಸ್ಪೀಡ್ ಅಪ್ ಆಗುತ್ತೆ ಅಂಡ್ ಅದ್ಭುತವಾದ ಮ್ಯಾಚ್ ಅಂತಾನೆ ಹೇಳ್ಬಹುದು. ದಿಸ್ ಈಸ್ ಅಸೋಮ್ ಅನ್ನೋ ಒಂದು ಮೂಮೆಂಟ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆಫ್ ಕೋರ್ಸ್ ಕಿಸ್ಸಿಂಗ್ ಸೀನ್ಸ್ ಗಳು ಕೂಡ ಆಗಾಗ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಒಂದು ಟೈಮ್ ಅಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಹಾಗೆ ಸೆತ್ ರೋಲಿನ್ಸ್ ಇಬ್ರು ಕೂಡ ಸೇರ್ಕೊಂಡು ಸಿಎಂ ಪಂಕ್ ಹಾಗೆ ಎಜಿಲಿ ಇಬ್ರಿಗೂ ಕೂಡ ಪೆಡಿಗ್ರಿನ ಕನೆಕ್ಟ್ ಮಾಡ್ತಾರೆ. ಬಟ್ ಇಬ್ರು ಕೂಡ ಕಿಕ್ಔಟ್ ಮಾಡ್ತಾರೆ. ಆ ಒಂದು ಸ್ಪಾಟ್ ಕೂಡ ಅದ್ಭುತವಾಗಿತ್ತು. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಸಿಎಂ ಪಂಕ್ ಹಾಗೆ ಎಜಿಲಿ ಇಬ್ರು ಕೂಡ ಬೆಕ್ಕಿ ಲಿಂಚ್ ಹಾಗೆ ಸೆತ್ ರೋಲಿನ್ಸ್ ಅವ್ರನ್ನ ಕರ್ಕೊಂಡು ಅನೌನ್ಸರ್ ಟೇಬಲ್ ಮೇಲ್ಗಡೆ ಹತ್ತಿರ್ತಾರೆ ಅಂಡ್ ಇಬ್ರು ಕೂಡ ಜಿಟಿಎಸ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಅಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಹಾಗೆ ಸೆತ್ ರೋಲಿನ್ಸ್ ಅವರು ತಪ್ಪಿಸಿ ಮ್ಯಾನ್ ಹ್ಯಾಂಡಲ್ ಸ್ಲಾಮ್ ನ ಇಬ್ರಿಗೂ ಕೂಡ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಸಿಎಂ ಪಂಕ್ ಅವರು ಸೆತ್ ರೋಲಿನ್ಸ್ ಅವರ ಕೈಯಿಂದ ತಪ್ಪಿಸ್ಕೊಂಡು ಜಿಟಿಎಸ್ ಗೆ ಎತ್ಕೊಂಡಾಗ ಈ ಕಡೆ ನಮ್ಮ ಬೆಕ್ಕಿ ಲಿಂಚ್ ಅವರು ಎಜಿಲಿ ಅವರನ್ನ ಸಿಎಂ ಪಂಕ್ ಅವರ ಮೇಲೆ ತೊಳ್ಬಿಡ್ತಾರೆ ಅಂಡ್ ಎಜಿಲಿ ಈ ಒಂದು ಅನೌನ್ಸರ್ ಟೇಬಲ್ ಇಂದ ಜಂಪ್ ಮಾಡಿ ಆ ಕಡೆ ಅನೌನ್ಸರ್ ಟೇಬಲ್ ಮೇಲೆ ಬಿದ್ದೋಗ್ಬಿಡ್ತಾರೆ ಅಂಡ್ ಟೇಬಲ್ ಕೂಡ ಬ್ರೇಕ್ ಆಗುತ್ತೆ. ಇದಾದ್ಮೇಲೆ ನಮ್ಮ ಬೆಕ್ಕಿ ಲಿಂಚ್ ಅವರು ಎಜಿಲಿ ಅವರನ್ನ ಕರ್ಕೊಂಡು ರಿಂಗ್ ಒಳಗಡೆ ಬರ್ತಾರೆ ಎಜಿಲಿ ಅವರ ಕತೆನ ಮುಗಿಸೋದಕ್ಕೆ. ಬಟ್ ಸಡನ್ ಆಗಿ ನಮ್ಮ ಎಜಿಲಿ ಅವರೇ ಬೆಕ್ಕಿ ಲಿಂಚ್ ಅವರಿಗೆ ತನ್ನ ಲಾಕ್ ನ ಹಾಕ್ತಾರೆ ಅಂಡ್ ಅದಕ್ಕೆ ಉತ್ತರ ಇರೋದಿಲ್ಲ. ನಮ್ಮ ಬೆಕ್ಕಿ ಲಿಂಚ್ ಅವರು ಟ್ಯಾಪ್ ಔಟ್ ಮಾಡಿಬಿಡ್ತಾರೆ ಅಂಡ್ ಹಿಂಗೆ ಇವತ್ತಿನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಎಜಿಲಿ ಹಾಗೆ ಸಿಎಂ ಪಂಕ್ ಅವರು ವಿನ್ ಆಗಿದ್ದಾರೆ. ಮ್ಯಾಚ್ ಚೆನ್ನಾಗಿತ್ತು. ಅದ್ಭುತವಾದ ಮೂಮೆಂಟ್ಸ್ ಗಳು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಆನೆಸ್ಟ್ ಆಗಿ ಹೇಳ್ತೀನಿ, ಮೈನ್ ಇವೆಂಟ್ ನ ಮ್ಯಾಚ್ ನಿಜವಾಗ್ಲೂ ಕೂಡ ಚೆನ್ನಾಗಿತ್ತು. ಬಟ್ ಯಾವ ಲೆವೆಲ್ ಗೆ ನಾವು ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದ್ವೋ ಆ ಲೆವೆಲ್ ನ ಇದು 0.001% ಕೂಡ ರೀಚ್ ಮಾಡಿಲ್ಲ. ನಾರ್ಮಲ್ ಮ್ಯಾಚ್ ನ ಡಬ್ಲ್ಯೂ ಅವರು ಮೈನ್ ಇವೆಂಟ್ ಗೆ ಇಟ್ಟುದ್ರಲ್ಲ ಗುರು ಅಂತ ಅನ್ನಿಸ್ಬಿಡ್ತು ನನಗೆ. ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರ ಪರ್ಫಾರ್ಮೆನ್ಸ್ ಗಳು ಕೂಡ ಚೆನ್ನಾಗಿತ್ತು. ಒಂದು ಟೈಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಡಾಮಿನೇಟ್ ಮಾಡ್ತಾ ಇದ್ರೆ, ಇನ್ನೊಂದು ಟೈಮ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಡಾಮಿನೇಟ್ ಮಾಡ್ತಾ ಇರ್ತಾರೆ. ಕೋಡಿ ರೋಡ್ಸ್ ಅವರ ಕಡೆಯಿಂದ ಕ್ರಾಸ್ ರೋಡ್ ಬಂದ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕಿಕ್ಔಟ್ ಮಾಡ್ತಾರೆ. ಡ್ರೂ ಮ್ಯಾಕೆಂಟೈರ್ ಅವರು ಕ್ಲೇಮೋರ್ ಹಾಕಿದ್ರು ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಕಿಕ್ಔಟ್ ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ರೆಫ್ರಿ ಕಾರಣದಿಂದ ಇವತ್ತು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸೋತ್ರು ಅಂತಾನೆ ಹೇಳ್ಬಹುದು. ಒಂದು ಟೈಮ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಟರ್ನ್ ಬಕಲ್ ನ ಕಿತ್ತಾಕಿರ್ತಾರೆ ಅಂಡ್ ಅದಕ್ಕೆ ರೆಫ್ರಿ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಅಂಡ್ ಇನ್ನ ಒಂದು ಟೈಮ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಆ ಒಂದು ಕಾರ್ನರ್ ಗೆ ತಳ್ಳೋದಕ್ಕೆ ಹೋಗ್ತಾರೆ. ಬಟ್ ರೆಫ್ರಿ ಬಚಾವ್ ಆಗೋದಕ್ಕೆ ರಿಂಗ್ ಇಂದ ಕೆಳಗಡೆ ಎಳೆದು ಬಿಡ್ತಾನೆ ಅಂಡ್ ಆಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವ್ರನ್ನ ರೋಲ್ ಅಪ್ ಮಾಡ್ತಾರೆ. ಬಟ್ ಪಿನ್ ಮಾಡೋದಕ್ಕೆ ರೆಫ್ರಿ ಬರೋದು ಲೇಟ್ ಆಗುತ್ತೆ ಅಂಡ್ ಹಿಂಗೆ ನಮ್ಮ ಕೋಡಿ ರೋಡ್ಸ್ ಅವರು ಕಿಕ್ಔಟ್ ಮಾಡ್ಬಿಡ್ತಾರೆ. ಇದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನೇ ಆ ಒಂದು ಟರ್ನ್ ಬಕಲ್ ಗೆ ಓಡಿಸಿ ಕ್ರಾಸ್ ರೋಡ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕಿಕ್ಔಟ್ ಮಾಡ್ತಾರೆ. ಹಿಂಗೆ ಈ ಒಂದು ಮ್ಯಾಚ್ ಕಂಟಿನ್ಯೂ ಆಗಿ ಎಂಡಿಂಗ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರಿಗೆ ಅನೌನ್ಸರ್ ಟೇಬಲ್ ಹತ್ರ ಅವರ ತಲೆನ ಇಟ್ಟು ಕ್ಲೇಮೋರ್ ನ ಹೊಡೆಯೋದಕ್ಕೆ ಹೋಗ್ತಾರೆ. ಬಟ್ ರೆಫ್ರಿ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಆ ರೀತಿ ಮಾಡೋದಕ್ಕೆ ಬಿಡೋದಿಲ್ಲ. ನನಗೆ ಯಾಕೆ ಗುರು ಈ ರೀತಿ ಮಾಡ್ತಾ ಇದೆಯಾ ನೀನು ರೆಫ್ರಿ ಅಂತ ಅನಿಸ್ಬಿಡುದು, ಯಾಕಂದ್ರೆ ಅದು ಲೀಗಲ್ ಮೂವ್. ಆದ್ರೂ ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರೆಫ್ರಿಯಿಂದ ಡಿಸ್ಟ್ರಾಕ್ಟ್ ಆಗಿ ಲೇಟ್ ಆಗಿ ಕ್ಲೇಮೋರ್ ನ ಹೊಡೆಯೋದಕ್ಕೆ ಹೋದಾಗ ನಮ್ಮ ಕೋಡಿ ರೋಡ್ಸ್ ಅವರು ಸೈಡ್ ಹೊರಟೋಗ್ತಾರೆ ಅಂಡ್ ಈ ಕಡೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಕಾಲ್ ಹೋಗಿ ಟೇಬಲ್ ಗೆ ಬಿದ್ದ್ಬಿಡುತ್ತೆ ಅಂಡ್ ಟೇಬಲ್ ಪೂರ್ತಿ ಬ್ರೇಕ್ ಆಗ್ಬಿಡುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ಇಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಕಾಲಿಗೆ ಇಂಜುರಿ ಆಗುತ್ತೆ. ಅವರು ಒಂದು ಮೂಮೆಂಟ್ ಅಲ್ಲಿ ಕ್ಲೇಮೋರ್ ನ ಹೊಡೆಯೋದಕ್ಕೆ ಹೋಗ್ತಾರೆ ಬಟ್ ಅವ್ರ ಕೈಯಲ್ಲಿ ಆಗೋದಿಲ್ಲ. ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ನಮ್ಮ ಕೋಡಿ ರೋಡ್ಸ್ ಅವರು ಟಾಪ್ ರೋಪ್ ಮೇಲಿಂದ ಒಂದು ಕೋಡಿ ಕಟರ್ ನ ಕನೆಕ್ಟ್ ಮಾಡಿ ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡಿ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಲಿಟರಲಿ ಬುಲ್ಶಿಟ್ ರೆಫ್ರಿ ಇಂದ ಇವತ್ತು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸೋತಿದ್ದು ಅಷ್ಟೇ. ಇನ್ನ ಈ ಒಂದು ಮ್ಯಾಚ್ ನ ರಿಸಲ್ಟ್ ಕಡೆ ಬರೋದಾದ್ರೆ ರಿಸಲ್ಟ್ ಕೂಡ ನನಗೆ ಇಷ್ಟ ಆಗಲಿಲ್ಲ. ಓವರ್ ಆಲ್ ಶೋನೇ ನನಗೆ ಇಷ್ಟ ಆಗಲಿಲ್ಲ. ಇದ್ರ ಬದಲು ಜಾನ್ಸಿನಾ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನೇ ಮೈನ್ ಇವೆಂಟ್ ಅಲ್ಲಿ ಇಟ್ಟಿದ್ರೆ ನಿಜವಾಗ್ಲೂ ಕೂಡ ಬೇರೆ ಫೀಲ್ ಇರೋದು. ಓಕೆ ಗುರು, ಒಂದು ಡೀಸೆಂಟ್ ಶೋನ ಡಬ್ಲ್ಯೂ ಅವರು ಮಾಡಿದ್ದಾರೆ ಅಂತ. ಬಟ್ ನಿಜವಾಗ್ಲೂ ಕೂಡ ಸಿಕ್ಕಾಪಟ್ಟೆ ಕೋಪ ಬಂತು ನಮ್ಮ ಟ್ರಿಪಲ್ ಎಚ್ ಅವರ ಮೇಲೆ. ಏನೇನು ಹೈಪ್ಗಳನ್ನ ಇಟ್ಕೊಂಡಿದ್ವು ಗುರು, ಬಟ್ ಎಲ್ಲದನ್ನು ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಹಾಳು ಮಾಡಿದ್ರು. ನಿಮ್ಗೆ ಅನಿಸ್ತು ಇವತ್ತಿನ ಶೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂಡ್ ಇವತ್ತಿನ ಈ ಒಂದು ಶೋಗೆ ನಾನು 1 ಸ್ಟಾರ್ನ ಕೊಡ್ತಾ ಇದ್ದೀನಿ.